ಸಿವಿಲ್ ಕ್ಲಾಸ್ ನಡೀತಾ ಇದೆ. ಯಾವ ತರ ಹೇಳ್ಕೊಡ್ತಾ ಇದಾರೆ ಅಂತ ನೋಡೋಣ ಬನ್ನಿ. ಸೊ ಈ ಬ್ಯಾಚ್ ಅಲ್ಲಿ ಇಷ್ಟು ಜನ ಇದ್ದಾರೆ, 4 ಮೆಂಬರ್ಸ್. ಇದರಲ್ಲಿ ನಾವು ಡ್ರಾ ಮಾಡಬಹುದು. ಸೊ ಸೇಮ್ ಅದೇ ಕಮೆಂಟ್ ಏರಿಯಾ ಯಾವ ತರ ಇರುತ್ತೆ, ಟಾಗಲ್ ಕೀಸ್ ಯಾವ ತರ ಇರುತ್ತೆ, ಸೊ ಅದೇ ತರ ಇರುತ್ತೆ. ಇದನ್ನ ನಾವು ವ್ಯೂ ಕ್ಯೂಬ್ ಏನಾದ್ರೂ ಆಬ್ಜೆಕ್ಟ್ ನ ಡ್ರಾ ಮಾಡಿದ್ವಿ ಅಂತಂದ್ರೆ ನಾವು ಈ ವ್ಯೂ ಕ್ಯೂಬ್ ಮುಖಾಂತರ ಸೊ ಇದು ವ್ಯೂ ರೇಂಜ್ ನ ಸೆಟ್ ಮಾಡಬೇಕು. ಸೊ ವ್ಯೂ ರೇಂಜ್ ನಮಗೆ ಆಸ್ ಇಟ್ ಈಸ್ ಡಿವಿಟಲ್ ಏನ್ ಬರುತ್ತೋ ಅದೇ ತರ ಇರುತ್ತೆ ವ್ಯೂ ರೇಂಜ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯೂ ರೇಂಜ್ ಇದಾವೆ. ಸೊ ಈ ವ್ಯೂ ರೇಂಜ್ ಅಲ್ಲಿ ಯಾವ್ದನ್ನಾದ್ರೂ ನಮಗೆ ರಿಯಲ್ ಆಗಿ ಕಾಣೋದನ್ನ ನಾವು ಇಟ್ಕೊಂಡು ನಾವು ಮಾಡಲಿಂಗ್ ಮಾಡ್ಕೊಂತ ಹೋಗ್ತೀವಿ. ಇವಾಗ ಇದು 2D ನಲ್ಲೇ ಕಾಣ್ತಿದೆ ಅಲ್ವಾ. 3D ನಲ್ಲಿ ಕಾಣಬೇಕು ಅಂದ್ರೆ ಐಸೋಮೆಟ್ರಿಕ್ ವ್ಯೂ ನ ನಾವು ತಗೋಬೇಕು. ಸೊ ಐಸೋಮೆಟ್ರಿಕ್ ವ್ಯೂ ತಗೋಬೇಕು ಅಂತಂದ್ರೆ ಸೊ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ವಿ ಅಂದ್ರೆ ಸೊ ಈ ತರ ಐಸೋಮೆಟ್ರಿಕ್ ವ್ಯೂ ಕ್ಲಿಕ್ ಆಗುತ್ತೆ. ಓಕೆ, ಇವಾಗ ಇದನ್ನ ನಾವು ಸಾಲಿಡ್ ಆಗಿ ಬೇಕು ಅಂತಂದ್ರೆ ಸೊ ಇಲ್ಲಿ ಡಿಫ್ರೆಂಟ್ ಕಮೆಂಟ್ಸ್ ಇದಾವೆ. ಬಾಕ್ಸ್ ಇದೆ, ಸಿಲಿಂಡರ್ ಇದೆ, ಕೋನ್ ಇದೆ, ಸ್ಪೇರ್ ಇದೆ, ಸೊ ಈ ತರ ಇದೆ. ಆಮೇಲೆ ಇದನ್ನ ಎಕ್ಸ್ಟ್ರೂಡ್ ಮಾಡಬೇಕು. ಎಕ್ಸ್ಟ್ರೂಡ್ ಮಾಡಬೇಕು ಅಂತಂದ್ರೆ ಇವಾಗ ನಮಗೆ ಈ ರೆಕ್ಟಾಂಗಲ್ ಇದೆ ಅಲ್ವಾ, ಇದು ನಮಗೆ ಎಲ್ಲೂ ಬ್ರೇಕೇಜಸ್ ಆಗಿರಬಾರ್ದು. ಸೊ ಕಂಟಿನ್ಯೂಸ್ ಸಾಲಿಡ್ ಆಗಿರ್ಬೇಕು ಇದು. ಸೊ ಇವಾಗ ಇದನ್ನ ಪ್ರೆಸ್ ಮಾಡಿ EXT ಅಂತಾದ್ರೂ ಹೊಡಿಬಹುದು, ಇಲ್ಲ ಎಕ್ಸ್ಟ್ರೂಡ್ ಅಂತಾದ್ರೂ ಹೊಡಿಬಹುದು. ಒಟ್ಟು ನಮಗೆ ಹೈಟ್ ಕೊಟ್ರೆ ಹೈಟ್ ಬರುತ್ತೆ. ಸೊ ಹೈಟ್ ಇಷ್ಟು ಕೊಟ್ವಿನಾ ಹೈಟ್. ಸೊ ಇವಾಗ ಇದು ಯಾವ್ದು 2D ವೈರ್ ಫ್ರೇಮ್ ಅಲ್ಲಿ ಇದೆ. ಸೊ 2D ವೈರ್ ಫ್ರೇಮ್ ಅಲ್ಲಿ ಇದೆ ಅಂದ್ರೆ ನಾವು ವ್ಯೂ ರೇಂಜ್ ನ ಸೆಟ್ ಮಾಡ್ಕೋಬೇಕು. ಸೊ ವ್ಯೂ ರೇಂಜ್ ಹೇಗೆ ಸೆಟ್ ಮಾಡಬೇಕು, ಇಲ್ಲಿ ಬರಬೇಕು. ವ್ಯೂ ಅಲ್ಲಿ ನಮಗೆ ತುಂಬಾ ಟೈಪ್ಸ್ ಇದಾವೆ. ಸೊ ಇದು ಒಂದು ಕಾನ್ಸೆಪ್ಚುಯಲ್ ವ್ಯೂಸ್ ಅಂತ ಬರುತ್ತೆ. ಸೊ ಕಾನ್ಸೆಪ್ಚುಯಲ್ ವ್ಯೂಸ್ ಅಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಹಿಡನ್ ಲೈನ್ಸ್ ಅಂತ ಬರುತ್ತೆ. ಹಿಡನ್ ಲೈನ್ಸ್ ಅಂದ್ರೆ ಇನ್ನರ್ ಲೈನ್ ಕಾಣಲ್ಲ. ಸೊ ನೆಕ್ಸ್ಟ್ ಯಾವ್ದಿದೆ, ರಿಯಲಿಸ್ಟಿಕ್ ಇದೆ. ಸೊ ರಿಯಲಿಸ್ಟಿಕ್ ಅಲ್ಲೇ ಇಲ್ಲ ಇನ್ನೊಂದು ವ್ಯೂ ಇದೆ. ಸೊ ಶೇಡೆಡ್ ವ್ಯೂ, ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಇವಾಗ ನಾವು ಇದನ್ನ ಹೇಗೆ ಆಪರೇಟ್ ಮಾಡಬೇಕು, ಸೊ ಇದನ್ನ ಪ್ಯಾನ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಇಲ್ಲಿ ಸರಿಸೋದು ಪ್ಯಾನ್. ಸೊ ಇವಾಗ ನಾವು ಇದನ್ನ ಆರ್ಬಿಟ್ ಮಾಡಬೇಕು. ಅಂದ್ರೆ ನಾವು 360 ಡಿಗ್ರಿನಲ್ಲಿ ರೊಟೇಟ್ ಆಗಬೇಕು ಅಂತಂದ್ರೆ ಯಾವ ತರ ಮಾಡಬೇಕು. ಸೊ ಇಲ್ಲಿ ಆರ್ಬಿಟ್ ಅಂತ ಇದೆ. ಸೊ ಆರ್ಬಿಟ್ ಅಂತ ಹೇಳ್ತು ಫಸ್ಟ್ ಲೆಫ್ಟ್ ಮೌಸ್ ಕೀ ಇರುತ್ತಲ್ಲ ಅದನ್ನ ತೆಗಿಸ್ಬೇಕು ಇದರ. ಸೊ ಇದು ಆರ್ಬಿಟ್. ಓಕೆನಾ. ಸೊ ನೆಕ್ಸ್ಟ್ ಯಾವ್ದಿರುತ್ತೆ, ಆರ್ಬಿಟ್ ಆದ್ಮೇಲೆ ಸೊ ಇಲ್ಲ ನಾವು ಶಿಫ್ಟ್ ಇಟ್ಕೋಬೇಕು. ಮೌಸ್ ಸೆಂಟರ್ ಬಟನ್ ಇದೆಯಲ್ಲ ಅದನ್ನ ನಾವು ತಿರುಗಿಸ್ಬೇಕು ಈ ತರ. ಸೊ ಇದು ಕ್ಯೂಬ್ ಆಯ್ತು. ಮತ್ತೆ ಇದು ಜಾಸ್ತಿ ರಿಯಲಿಸ್ಟಿಕ್ ವ್ಯೂ ಅಲ್ಲಿ ನಮಗೆ ಸಿಸ್ಟಮ್ಸ್ ಜಾಸ್ತಿ ಲೋಡ್ ಇದು ಆಗುತ್ತೆ. ಏನಕ್ಕೆ ಅಂತಂದ್ರೆ ಸೊ ಅದು ರಿಯಲ್ ಆಗಿ ಕ್ಯಾಪ್ಚರ್ ಆಗುತ್ತಲ್ಲ ಸ್ಕ್ರೀನ್ ಅಲ್ಲಿ, ಸೊ ಅದಕ್ಕೆ. ಆಮೇಲೆ ಶೇಡೆಡ್ ವಿತ್ ವೈರ್ ಫ್ರೇಮ್ ಅಂತ ಇದೆ. ಸೊ ಎಡ್ಜಸ್, ಶಾರ್ಪ್ ಎಡ್ಜಸ್ ನಮಗೆ ನೀಟಾಗಿ ಕಾಣ್ತಾ ಹೋಗುತ್ತೆ. ಸೊ ಇದರಲ್ಲಿ ಈ ವ್ಯೂ ಅಲ್ಲಿ ಸೊ ವ್ಯೂ ರೇಂಜ್ ತುಂಬಾ ಇಂಪಾರ್ಟೆಂಟ್. ಸೊ ರಿವಿಟ್ ಅಲ್ಲಿ ನಾವೇನಾದ್ರೂ ಹೋದ್ರೆ ಅದು ಸಾಫ್ಟ್ವೇರ್ ಅಲ್ಲಿ ತುಂಬಾ ನೀಟಾಗಿ ಕಾಣುತ್ತೆ. ಅದರಲ್ಲಿ ಶಾರ್ಟ್ ಕಟ್ಸ್ ಇದೆ, ಇಲ್ಲಿಲ್ಲ. ಅದರಲ್ಲಿ ಏನ್ ಶಾರ್ಟ್ ಕಟ್ಸ್ ಇದೆ ಅಂದ್ರೆ VV ಅಂತ ಏನಾದ್ರು ಪ್ರೆಸ್ ಮಾಡಿದ್ವಿ ಅಂದ್ರೆ ಸೊ ಡೈರೆಕ್ಟ್ ಆಗಿ ಅದು ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಲ್ಲ. ಸೊ ಇದು ಶೇಡೆಡ್ ವಿತ್ ಗ್ರೇ ಕಲರ್, ಆಸ್ ಇಟ್ ಇಸ್ ನಮ್ ಸಿಮೆಂಟ್ ಕಲರ್, ಕ್ಯೂಬ್ ಕಲರ್ ಯಾವ ತರ ಇರುತ್ತೋ ಆ ತರ ಇರುತ್ತೆ. ಸೊ ಇದು ಸ್ಕೆಚ್ ಟೈಪ್ ಇರುತ್ತೆ. ಸೊ ತಿರುಗಿಸಿ ನೋಡ್ಬೇಕಂದ್ರೆ ಶಿಫ್ಟ್ ಇಟ್ಕೋಬೇಕು, ಮೌಸ್ ಬಟನ್ ಸೆಂಟರ್ ಬಟನ್ ನ ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಯಾವ್ದಿರುತ್ತೆ ಅಂದ್ರೆ ವೈರ್ ಫ್ರೇಮ್. ಫಸ್ಟ್ ಇಂದ ನೋಡಿದ್ವಲ್ಲ ಅದೇ. ಸೊ ಇದು ವೈರ್ ಫ್ರೇಮ್. ನೆಕ್ಸ್ಟ್ ಎಕ್ಸ್ರೇ ಅಂತಂದ್ರೆ ಒಳಗಿಂದ ಎಲ್ಲ ಕಾಣುತ್ತೆ, ಬಟ್ ಲೈನ್ಸ್ ಕಾಣುತ್ತೆ ಎಕ್ಸ್ರೇ ಒಳಗೆ. ಸೊ ಇದು ಕ್ಯೂಬ್ ಆಯಿತು. ಸಪೋಸ್ ನಾನು ಇವಾಗ ಅದನ್ನ ಡೈಮೆನ್ಷನ್ ಥ್ರೂ ಹಾಕ್ಬೇಕು ಅಂತಂದ್ರೆ ಸೊ ಫಸ್ಟ್ UN ಎಂಟರ್ ಅಂತ ಹೊಡೀರಿ. ಸೊ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಲೆಂತ್ ಒಳಗೆ ಆರ್ಕಿಟೆಕ್ಚರ್ ತಗೊಳ್ಳಿ, ಪ್ರಿಸಿಷನ್ ಏನಾದ್ರು ತಗೊಳ್ಳಿ. ಸೊ ನೆಕ್ಸ್ಟ್ ಯೂನಿಟ್ ಚೇಂಜ್ ಮಾಡಿ ಇಂಚಸ್. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಲಿಮಿಟ್ಸ್. ಲಿಮಿಟ್ಸ್ ಸೆಟ್ ಔಟ್ ಮಾಡಿಲ್ಲ ನಾನು. ಸೊ ಇಷ್ಟೇ ಇರಲಿ. ಎಂಟರ್ ಎಂಟರ್. ಓಕೆನಾ. ಸೊ ಇವಾಗ ನಾನು ಲಿಮಿಟ್ ಸೆಟ್ ಔಟ್ ಮಾಡಿದೆ. ಸೊ ಇನ್ನೊಂದು ಸೆಟ್ಟಿಂಗ್ಸ್ ಡೈಮೆನ್ಷನ್ ಸ್ಟೈಲ್ ನೋಡೋಣ. ಸೊ ಡೈಮೆನ್ಷನ್ ಸ್ಟೈಲ್ ಅಲ್ಲಿ ಮಾಡಿಫೈ ಹೋಗ್ಬೇಕು. ಮಾಡಿಫೈ ಹೋಗಿ ಫಸ್ಟ್ ಲೈನ್ ಅಲ್ಲಿ ಏನು ಚೇಂಜಸ್ ಇರಲ್ಲ. ಸೊ
ಸಿಂಬಲ್ಸ್ ಅಂಡ್ ಆರೋಸ್ ಅಲ್ಲಿ ಯಾವ ಸೈಜ್ ನಾನು ಚೇಂಜ್ ಮಾಡಿ 7 ಇಂಚ್ ಇಲ್ಲಿ ಟೆಕ್ಸ್ಟ್ ಹೈಟ್ ಕೊಡಿ 7 ಇಂಚ್ ಫಿಟ್ ಅಲ್ಲಿ ಬಂದು ಇವಾಗ ನನಗೆ ಬೋತ್ ಟೆಕ್ಸ್ಟ್ ಅಂಡ್ ಆರೋಸ್ ಎರಡು ಬೇಕು. ಸೊ ಆಮೇಲೆ ಇದನ್ನ ಪ್ರೈಮರಿ ಯೂನಿಟ್ಸ್ ಅಲ್ಲಿ ಆರ್ಕಿಟೆಕ್ಚರ್ ಓಕೆ ಕೊಟ್ಟು ಸೆಟ್ ಕರೆಕ್ಟ್ ಕೊಟ್ಟು ಕ್ಲೋಸ್ ಮಾಡಿದ್ರೆ ಮುಗಿದು. ಸಪೋಸ್ ಇವಾಗ ನಾವು ಡೈಮೆನ್ಷನ್ ಬೇಕು ಅಂದ್ರೆ